ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಬಂದ್ಬಿಟ್ಟು ನನ್ನ ಸ್ಟೈಲಲ್ಲಿ ಡಿಫ್ರೆಂಟಾಗಿ ಮಶ್ರೂಮ್ ಬಿರಿಯಾನಿ ಮಾಡೋದು ತೋರಿಸ್ಕೊಡ್ತೀನಿ. ನಿಮಗೂ ಗೊತ್ತಿರ್ಬೋದು, ನಾನು ಆಲ್ರೆಡಿ 2-3 ವೆರೈಟಿ ತೋರಿಸ್ಕೊಟ್ಟಿದ್ದೀನಿ. ಆದರೆ ಇವತ್ತು ಮಾಡೋದು ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ಡಿಫ್ರೆಂಟಾಗಿ ಮಾಡ್ತಾಯಿರ್ತೀನಿ, ಯಾವಾಗೂ ಹೇಳ್ತಾ ಇರ್ತೀನಿ ಡಿಫ್ರೆಂಟ್ ಅಂತ. ಅದೇ ಥರ ಈ ರೆಸಿಪಿ ಇರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಆಯ್ತು ಅಂತ ಕಮೆಂಟ್ ಮಾಡಿ. ಸೊ ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ನಾನು ಈ ಥರ ಲೋಟ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 1/4 kg ಸ್ವಲ್ಪ ಜಾಸ್ತಿ ಬರುತ್ತೆ, ಅಂದರೆ 300 ಗ್ರಾಮ್ ಆಗೋಷ್ಟು ಬರುತ್ತೆ. ನಾನಿಲ್ಲಿ ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 15 ನಿಮಿಷ ನೆನಿಬೇಕು. ಅಷ್ಟೊತ್ತಿಗೆ ಮಸಾಲೆ ರುಬ್ಬೋದಕ್ಕೆ ನಾನಿಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ದೊಡ್ಡ ಸೈಜ್ ಈರುಳ್ಳಿ ಮತ್ತು 1 ಇಡಿ ಕೊತ್ತಂಬರಿ, 1 ಇಡಿ ಪುದೀನ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊತೀನಿ. ಮಸಾಲೆ ಕ್ವಾಂಟಿಟಿ ಕಡಿಮೆ ಬೇಕು. ಇದನ್ನೇ ನೀವು ಅರ್ಧ kg ಅಕ್ಕಿಗೂ ಸೇಮ್ ಪ್ರೊಸೆಸ್ನೇ ಮಾಡ್ಕೋಬೋದು. 1 kg ಮಾಡ್ತೀರ ಅಂದರೆ ಡಬಲ್ ಇಂಗ್ರೀಡಿಯೆಂಟ್ಸ್ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ ಮೇಲೆ ಚಕ್ಕೆ, ಲವಂಗ, ಯಾಲಕ್ಕಿ, ಮರಾಠಿ ಮೊಗ್ಗು, ಕಲ್ಲೂವ ಮತ್ತು ಕಸೂರಿ ಮೇಥಿ, ಪಲಾವ್ ಎಲೆ, ಶಾಯಿ ಜೀರಾ ಇದನ್ನೆಲ್ಲ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಸೀದೋಗಕ್ಕೆ ಬಿಡಬಾರ್ದು. ಸೀದೋದ್ರೆ ಫ್ಲೇವರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಹಾಗೆ ಇಲ್ಲಿ ನಾನು ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಜಸ್ಟ್ ಒಗ್ಗರಣೆಗೆ. ಯಾಕಂದರೆ ರುಬ್ಬೋದಕ್ಕೂ ಆಲ್ರೆಡಿ ಈರುಳ್ಳಿನ ಯೂಸ್ ಮಾಡಿದ್ದೀರಿ. ತುಂಬ ಈರುಳ್ಳಿ ಜಾಸ್ತಿ ಆಯ್ತು ಅಂದ್ರೂ ಮಸಾಲೆ ಅನ್ನೋದು ಜಾಸ್ತಿ ಆಗುತ್ತೆ. ಮೈಲ್ಡ್ ಆಗಿರಬೇಕು ಮಸಾಲೆ. ಈಗ ಇದನ್ನು ಫ್ರೈ ಮಾಡೋವಾಗನೇ ಇವಾಗ ರುಬ್ಬಿರೋಂಥ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಇದೇ ಮಸಾಲೆ ಇದೇ ಇಂಗ್ರೀಡಿಯೆಂಟ್ಸ್ನ ನೀವು ಅರ್ಧ kg ಅಕ್ಕಿಗೂ ಕೂಡ ಮಾಡ್ಕೋಬೋದು. ಉಪ್ಪು ಖಾರ ಅನ್ನೋದು ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ನೋಡಿ ಹಾಕ್ಕೊಳ್ಳಿ. ಇವಾಗ ನಾನು ಹಸಿಯಾಗಿ ರುಬ್ಬಿರೋದ್ರಿಂದ ಈ ಮಸಾಲೆನಲ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಟು ಕಲರ್ ಚೇಂಜ್ ಆಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆ ಥರ ಫ್ರೈ ಮಾಡ್ಕೊಳ್ಳಿ. ಯಾವಾಗೂ ಹೇಳ್ತಾ ಇರ್ತೀನಿ, ಯಾವುದೇ ರೀತಿ ಮಸಾಲೆ ರೆಸಿಪಿ ಮಾಡಿದಾಗ ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆ ರಿಲೀಸ್ ಆಗಬೇಕು, ಕಲರ್ ಕೂಡ ಚೇಂಜ್ ಆಗಬೇಕು. ಆವಾಗೇ ನಿಮಗೆ ಒರಿಜಿನಲ್ ಟೇಸ್ಟ್ ಸಿಗುತ್ತೆ. ಪಾತ್ರೆಯಲ್ಲಿ ಏನು ಮಾಡ್ತೀರೋ ಅದೇ ಟೇಸ್ಟು ಕುಕ್ಕರಲ್ಲಿ ನಿಮ್ಗೆ ಯಾವಾಗೂ ತೋರಿಸ್ಕೊಡ್ತಾ ಇರ್ತೀನಿ. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಇದಕ್ಕೆ ಸ್ಪೈಸಸ್ ಬಂದ್ಬಿಟ್ಟು 1/4 ಟೀ ಸ್ಪೂನ್ ಅರಿಶಿನ ಪುಡಿನೂ, 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿನೂ, 1/4 ಟೀ ಸ್ಪೂನ್ ಹೋಮ್ ಮೇಡ್ ಬಿರಿಯಾನಿ ಪೌಡರ್ ಆಲ್ರೆಡಿ ನಾನು ಹಾಕಿದ್ದೀನಿ ನಮ್ಮ ಚಾನಲಲ್ಲಿ. ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಬೈ ಚಾನ್ಸ್ ನಿಮ್ಮ ಹತ್ರ ಬಿರಿಯಾನಿ ಪೌಡರ್ ಯಾವುದಾದ್ರು ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು, ಅಥವಾ ಗರಂ ಮಸಾಲೆ ಇದ್ದರೆ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನೆಲ್ಲ ಹಾಕಿ ಒಂದೇ ಒಂದು ನಿಮಿಷ ಫ್ರೈ ಮಾಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, 1 ಪ್ಯಾಕೆಟ್ ಮಶ್ರೂಮ್ ತೊಗೊಂಡು ಅದನ್ನು ಮೇಲೆ ಇರುವಂಥ ಲೇಯರ್ ಇರುತ್ತಲ್ಲ ಸಿಪ್ಪೆ, ಅದನ್ನು ತೆಗೆದ್ಬಿಟ್ಟು ನಾನು ಈ ಥರ ಕಟ್ ಮಾಡಿ ಚೆನ್ನಾಗಿ ತೊಳೆದು ಹಾಕ್ಕೊತಾ ಇದ್ದೀನಿ. ಮಶ್ರೂಮ್ ಯಾವ ರೀತಿ ಕ್ಲೀನ್ ಮಾಡಬೇಕಂದ್ರೆ ನಾನು ಆಲ್ರೆಡಿ ರೇಖಾ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಒಂದ್ಸರಿ ಚೆಕ್ ಮಾಡಿ. ನಿಮ್ಗೆ ಅಲ್ಲಿ ಹೋದರೆ ಎಲ್ಲ ಥರ ಟಿಪ್ಸ್ ಆಗಿರ್ಬೋದು, ಶಾಪಿಂಗ್ ವಿಡಿಯೋ ಆಗಿರ್ಬೋದು, ಅಥವಾ ಕ್ರಾಫ್ಟ್ ಐಡಿಯಾ ಆಗಿರ್ಬೋದು, ನಿಮಗೆ ಖಂಡಿತ ನಿಮಗೆ ಸಿಗುತ್ತೆ. ಒಂದು ಸರಿ ಚೆಕ್ ಮಾಡಿ. ಹಾಗೆ ಇಷ್ಟ ಆಯ್ತು ಅಂದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮಶ್ರೂಮೆಲ್ಲ ಹಾಕಿ ಫ್ರೈ ಮಾಡೋವಾಗನೇ ಇದ್ರ ಜೊತೆಗೆ ಒಂದೇ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಸೊ ನಾಟಿ ಟೊಮೊಟೊ ಆದರೆ 1 ಹಾಕ್ಕೊಳ್ಳಿ, ಫಾರಮ್ ಅಂದರೆ 2 ಹಾಕ್ಕೊಳ್ಳಿ. ಯಾಕಂದರೆ ನಾಟಿ ಅಂದರೆ ಹುಳಿ ಇರುತ್ತೆ, ಅದಕ್ಕೋಸ್ಕರನೇ ಹುಳಿ ಅಂಶ ಇರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1-2 ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕಿದ್ರೆ ನಿಮಗೆ ಬಿರಿಯಾನಿಗೆ ಒರಿಜಿನಲ್ ಟೇಸ್ಟ್ ಸಿಗೋದು. ಬೈ ಚಾನ್ಸ್ ಕೆಲವರು ತುಂಬ ಜನ ನಿಂಬೆನೂ ಯೂಸ್ ಮಾಡ್ತಾರೆ. ಸೊ ನಾನು ಕೆಲವೊಂದಕ್ಕೆ ನಿಂಬೆನ ಹಾಕ್ತೀನಿ, ಕೆಲವೊಂದಕ್ಕೆ ಹಾಕೋದಿಲ್ಲ. ಯಾಕಂದರೆ ಟೊಮೊಟೊ ಮೇಲೆ ಡಿಪೆಂಡ್ ಆಗುತ್ತೆ. ಟೊಮೊಟೊ ಹುಳಿ ಟೊಮೊಟೊ ಹಾಕಿರ್ತೀರಲ್ಲ, ಮೊಸರು ಹುಳಿ ಇರುತ್ತೆ. ನಿಂಬೆನ ಹಾಕಿದ್ರೆ ಎಲ್ಲ ಹುಳಿ ಅಂಶನೇ ಆಗ್ಬಿಡುತ್ತೆ. ಅದಕ್ಕೆ ಟೇಸ್ಟ್ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ನಾನು ಇದೇ ಪ್ರಾಸೆಸ್ನ ಚಿಕನ್ ಬಿರಿಯಾನಿ ಮಾಡಿದ್ದೀನಿ ಆಲ್ರೆಡಿ. ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ. ಮಶ್ರೂಮಲ್ಲಿ ಎಷ್ಟೊಂದು ವೆರೈಟಿ ರೆಸಿಪಿ ಹಾಕಿದ್ದೀನಿ. ಖಂಡಿತ ಅದು ಕೂಡ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗ್ಬೋದು. ಯಾಕಂದರೆ ಯಾವಾಗ ಒಂದೇ ಥರ ಮಾಡ್ತಾರಲ್ಲ, ನಾನು ಡಿಫ್ರೆಂಟಾಗಿ ನಿಮಗೆ ತೋರಿಸ್ಕೊಡ್ತಾ ಇರ್ತೀನಿ. ಇನ್ನೂ ನಿಮ್ಗೆ ಯಾವ ಥರ ರೆಸಿಪಿ ಬೇಕಂತ ನನಗೆ ಐಡಿಯಾ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಇವಾಗ ನೋಡ್ತಾ ಇರ್ಬೋದು, ನಾನು 1 ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ನಲ್ಲ, ಇವಾಗ 2 ಲೋಟ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಮಸಾಲೆನೇ ಒಂದು ಅರ್ಧ ಲೋಟ ಆಗೋಷ್ಟು ಇರುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ನೀರು ಹಾಕಕ್ಕೆ ಹೋಗಬೇಡಿ. ಎಕ್ಸ್ಟ್ರಾ ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಮುದ್ದೆ ಥರ ಆಗಿಬಿಡುತ್ತೆ, ಉದುರಾಗಿ ಸಾಫ್ಟಾಗಿ ಬರೋಲ್ಲ. ನಾನು ಹೇಳೋ ಥರ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಪಾತ್ರೆಯಲ್ಲಿ ಮಾಡೋ ಥರನೇ ಬರುತ್ತೆ. ಇವಾಗ ನೀರು ಹಾಕಿದ ಮೇಲೆ ಇವಾಗ ಚೆನ್ನಾಗಿ ಇದನ್ನು ಐ ಫ್ಲೇಮಲ್ಲಿ ಇಟ್ಟು ಒಂದು 3 ನಿಮಿಷ ಕುದಿಸ್ಕೊಂಡಿದ್ದೀನಿ. ಐ ಫ್ಲೇಮಲ್ಲೇ ಇಡಿ. ಇಲ್ಲಿ ನೀವು ಮಶ್ರೂಮ್ ಪೇಸಲ್ಲಿ ನಾನ್ ವೆಜ್ ಚಿಕನ್, ಮಟನ್ ಅಥವಾ ಕೂಡ ಯೂಸ್ ಮಾಡ್ಕೋಬೋದು. ಮಟನ್ ಆದರೆ ಸಪ್ರೇಟಾಗಿ ಬೇಯಿಸ್ಬಿಟ್ಟು ಹಾಕ್ಕೊಳ್ಳಿ, ಅಥವಾ ಮಶ್ರೂಮ್ ಬದಲಾಗಿ ನಿಮ್ಗೆ ಇಷ್ಟವಾಗಿರೋಂಥ ತರಕಾರಿಯಲ್ಲಿ ಕೂಡ ಮಾಡ್ಕೋಬೋದು. ಈಗ ಇದಕ್ಕೆ ನಾನು ಆಲ್ರೆಡಿ ನೆನೆಸಿದ್ನಲ್ಲ ಅಕ್ಕಿ, ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಅಕ್ಕಿನ ಯಾವಾಗೂ ಅಷ್ಟೇ ನೀವು ಒಗ್ಗರಣೆ ಮಸಾಲೆ ಎಲ್ಲ ರೆಡಿ ಮಾಡೋಕ್ಕೆ ಮುಂಚೆ ನೆನೆದ್ರೆ ನಿಮಗೆ ಟೈಮಿಂಗ್ ಅನ್ನೋದು ಸೇವ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಯಿತು ಹಾಕ್ಕೊಂಡು ಇವಾಗ ನೋಡ್ತಾ ಇರ್ಬೋದು, ಒಂದು 1/4 ಭಾಗದಷ್ಟು ಮಾತ್ರ ನಿಂಬೆ ಹುಳಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಕಡಿಮೆ ಕ್ವಾಂಟಿಟಿ ನಾನು ಮಾಡ್ತಾ ಇರೋದು. 2 ಟೇಬಲ್ ಸ್ಪೂನ್ ಮೊಸರು, 1 ಟೊಮೊಟೊ ಹಾಕಿರೋದು. ಅದಕ್ಕೆ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ತುಂಬ ಜನ ನನಗೆ ಕಮೆಂಟಲ್ಲಿ ಹೇಳ್ತಾರೆ, ನೀವು
ನೀವು ನಿಂಬೆ ರಸನೇ ಯೂಸ್ ಮಾಡಲ್ಲ ಅಂತ. ಅದಕ್ಕೆ ಸರಿ ಹಾಕಿದೆ, ಯಾಕಂದರೆ ನಾನು ಯೂಸ್ ಮಾಡಲ್ಲ ಜಾಸ್ತಿ. ಸೊ ಇವಾಗ ಹಾಕಿದ್ದೀನಿ. ಆದ್ರೂ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. 2 ನಿಮಿಷ ಐ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅಕ್ಕಿ ಹಾಕಿದ ತಕ್ಷಣ ಮುಚ್ಚಳ ಹಾಕೋಕ್ಕೆ ಹೋಗಬೇಡಿ. ಐ ಫ್ಲೇಮಲ್ಲೇ ಇಟ್ಟು ಒಂದು 2 ರಿಂದ 3 ನಿಮಿಷ ಕುದಿಸ್ಬೇಕು. ಆವಾಗ ನೀರಿನ ಪ್ರಮಾಣ ಕಡಿಮೆ ಆಗಿ ಅಕ್ಕಿ ಎಲ್ಲ ಮೇಲೆ ಬರ್ತಾಯಿದೆ ಅನ್ನೋವಾಗ ಮುಚ್ಚಳ ಮುಚ್ಚಬೇಕು. ಅವಾಗ ಏನು ಮಾಡಬೇಕಂದ್ರೆ ಸ್ಟವ್ನ ಇಮಿಡಿಯೇಟ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮು ಅಲ್ಲ, ಐ ಫ್ಲೇಮು ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ವಿಸಿಲ್ ಬಿಟ್ಟು ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡಬೇಕು. ನೀವು ಯಾವಾಗೇ ಆಗಲಿ, ಬೆಳಗ್ಗೆ ಟಿಫನ್ಗೆ ಆಗಿರ್ಬೋದು ಅಥವಾ ಯಾವಾಗಾದರೂ ಮಾಡಲಿ, ನೀವು ಸ್ವಲ್ಪ ಟೈಮಿಂಗ್ ಅನ್ನೋದು ಸೇವ್ ಮಾಡಿ ಇಟ್ಕೊಂಡು ಮಾಡಿ. ಬೇಗನೆ ಆಗಬೇಕಂತ ಬೇಗನೆ ವಿಸಿಲ್ ನೀವಾಗೆ ತೆಗಿಯೋಕ್ಕೆ ಹೋಗಬೇಡಿ. ಅದಾಗೆ ರಿಲೀಸ್ ಆದರೆ ನಿಮಗೆ ಆ ಒರಿಜಿನಲ್ ಟೇಸ್ಟ್ ಸಿಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟು ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ. ಮುಚ್ಚಳನೂ ತೆಗೆದಿದ್ದೀನಿ. ಪೂರ್ತಿ 2 ವಿಸಿಲ್ ಬಿಟ್ಟು ಗ್ಯಾಸ್ ಹೋದ್ಮೇಲೆ ನಾನು ತೆಗೆದಿರೋದು. ಯಾವುದೇ ರೀತಿ ಮೇಲೆ ಮಸಾಲೆ ಕೆಳಗಡೆ ರೈಸ್ ಉಳಿದಿಲ್ಲ, ಯಾವುದೇ ರೀತಿ ಕೆಳಗಡೆ ಸೀದು ಹೋಗಿಲ್ಲ, ಕರೆಕ್ಟಾಗಿ ಬಂದಿದೆ, ಸೂಪರಾಗಿ ಬರುತ್ತೆ. ಸೊ ಯಾವಾಗೂ ನಿಮಗೆ ಯಾವುದೇ ರೆಸಿಪಿ ಮಾಡ್ದೇನು ಟಿಪ್ಸ್ ಸಮೇತ ಹೇಳ್ತಾ ಇರ್ತೀನಿ. ನೀವು ಇದೇ ಥರ ಪ್ರಾಸೆಸ್ ಮಾಡಿ. ಇವತ್ತು ಮಾಡಿರೋಂಥ ಈ ಮಶ್ರೂಮ್ ಬಿರಿಯಾನಿ ಒಂದು 4 ರಿಂದ 5 ಜನಕ್ಕೆ ಆಗುತ್ತೆ. ಖಂಡಿತ ಇದ್ರ ಜೊತೆಗೆ ನಿಮ್ಗೆ ಇಷ್ಟವಾಗಿರೋಂಥ ಮೊಸರು ಪಚ್ಚಡಿ ಗ್ರೇವಿ ಜೊತೆಗೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ಖಂಡಿತ ರೆಸಿಪಿನ ನೀವು ಕೂಡ ಮನೇಲಿ ಇದೇ ಥರ ಟ್ರೈ ಮಾಡಿ ನೋಡಿ. ಮಶ್ರೂಮಲ್ಲಿ ಎಷ್ಟು ವೆರೈಟಿ ರೆಸಿಪಿ ಇದೆ, ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಈ ಮಶ್ರೂಮ್ ಬಿರಿಯಾನಿ ಖಂಡಿತ ನಿಮಗೆಲ್ಲ ಇಷ್ಟ ಆಗಿರುತ್ತೆ. ನೀವು ಕೂಡ ಮನೇಲಿ ಇದೇ ಥರ ಟ್ರೈ ಮಾಡಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾ ತಿನ್ನಿ. ಯಾವ ಥರ ಆಯ್ತು ಅಂತ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್.